Hello everyone, welcome back to my YouTube channel ಶ್ವೇತಾ ಕೃಷ್ಣ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಫ್ರೈಡೇ ಫುಲ್ ಡೇ ವ್ಲಾಗ್ ಆಗಿರುತ್ತೆ. ನಾನು ಇವತ್ತಿನ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿಬಿಟ್ಟು ಇಲ್ಲಿ ರವೆ ಇಡ್ಲಿ ಮಾಡ್ಕೊಳ್ಳೋಕ್ಕೆ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ. ತುಂಬ ಜನ ಇನ್ಸ್ಟಂಟ್ ಮಿಕ್ಸ್ ಯೂಸ್ ಮಾಡ್ತಾರೆ ರವೆ ಇಡ್ಲಿ ಮಾಡೋದಕ್ಕೆ. ಆದರೆ ನಾವು ಇದನ್ನು ಮನೆಯಲ್ಲೇ ಕ್ವಿಕ್ಕಾಗಿ ಈಸಿಯಾಗಿ ಪ್ರಿಪೇರ್ ಮಾಡ್ಕೋಬೋದು. ನಾನಿಲ್ಲಿ ಸ್ಟವ್ ಆನ್ ಮಾಡಿ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಸಿಡಿದ ನಂತರ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡು ಜೊತೆಗೆ ಸ್ವಲ್ಪ ಗೋಡಂಬಿನ ಸೇರಿಸ್ಕೊತಾ ಇದ್ದೀನಿ. ಗೋಡಂಬಿ ಬಂದು ಕಂಪ್ಲೀಟ್ಲಿ ಆಪ್ಷನಲ್, ನೀವು ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇದನ್ನೆಲ್ಲ 1 ಮಿನಿಟ್ ಸಣ್ಣ ಊರಿನಲ್ಲಿ ಹುರ್ಕೊಂಡು ನಂತರ ಸಣ್ಣಗೆ ಹಚ್ಚಿರ್ತಕ್ಕಂಥ ಹಸಿಮೆಣಸಿನ್ಕಾಯಿ ಹಾಗೆ ಕರಿಬೇವನ್ನ ಸೇರಿಸ್ಕೋಬೇಕು. ಆ ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಂಡು ನಂತರ ನಾನಿಲ್ಲಿ 1.5 ಕಪ್ ರವೆನ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಜನ ಮನೆಯಲ್ಲೇ ರವೆ ಇಡ್ಲಿ ಮಾಡಬೇಕಿದ್ರೆ ಕಂಪ್ಲೇಂಟ್ ಮಾಡೋದು ರವೆ ಇಡ್ಲಿ ತುಂಬ ಹಾರ್ಡಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಕಾರಣ ರವೆನ ತುಂಬ ಉರಿಯೋದು. ರವೆ ಇಡ್ಲಿಗೆ ಉಪ್ಪಿಟ್ಟಿಗೆ ಉರಿಯೋ ಥರ ರವೆನ ಉರಿಬಾರ್ದು. ನೀವೇನಾದರೂ ರವೆ ಇಡ್ಲಿಗೆ ಕ್ಯಾರೆಟ್ನ ಆ್ಯಡ್ ಮಾಡಿದ್ರೆ ಈ ರೀತಿ ಕ್ಯಾರೆಟ್ನ ಫಸ್ಟ್ ರಸ ತೆಗೆದುಬಿಡಿ ತುರ್ಕೊಂಡ್ಮೇಲೆ. ಸೊ ಈಗ ನೀವು ಇದನ್ನು ಆ್ಯಡ್ ಮಾಡೋದ್ರಿಂದ ಕ್ಯಾರೆಟ್ ನೀರು ಬಿಟ್ಕೊಳ್ಳಲ್ಲ ಆ್ಯಂಡ್ ರವೆ ಇಡ್ಲಿ ಆರೆಂಜ್ ಕಲರ್ ಚೇಂಜ್ ಆಗಲ್ಲ. ನಾನಿಲ್ಲಿ ರವೆ ಹುರಿದ ನಂತರ ಅದಕ್ಕೆ ಹಚ್ಚಿಟ್ಕೊಂಡಿರೋ ಸಬ್ಸಿಗೆ ಸೊಪ್ಪು ತುರಿದಿರೋ ಕ್ಯಾರೆಟ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದಾದಮೇಲೆ 1.5 ಕಪ್ ರವೆಗೆ 1.5 ಕಪ್ ಮೊಸರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದ್ರ ಜೊತೆ 1.5 ಕಪ್ ನೀರು ಆ್ಯಡ್ ಮಾಡ್ಕೋಬೇಕು. 1 ಕಪ್ ರವೆಗೆ 1 ಕಪ್ ಮೊಸರು 1 ಕಪ್ ನೀರು ಸೇರಿಸ್ಕೋಬೇಕಾಗತ್ತೆ. ಕನ್ಸಿಸ್ಟೆನ್ಸಿ ಸ್ವಲ್ಪ ತಿನ್ನಾಗಿದೆ ಅನ್ನಿಸ್ಬೋದು, ಆದರೆ ಒಂದು 10 ಮಿನಿಟ್ಸ್ ರಿಟೈನ್ ಆಗೋದಕ್ಕೆ ಬಿಟ್ಟರೆ ಇದು ಇಡ್ಲಿ ಬ್ಯಾಟರ್ ಅದಕ್ಕೆ ಬರುತ್ತೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇದನ್ನು ಒಂದು 10 ಮಿನಿಟ್ಸ್ ಬಿಟ್ಬಿಡೋಣ. ರವೆ ಇಡ್ಲಿಗೆ ಸೈಡ್ ಡಿಶ್ಗೆ ಅಂತ ಹೇಳಿಬಿಟ್ಟು ವೆಜಿಟೇಬಲ್ ಸಾಗು ಹಾಗೆ ಚಟ್ನಿ ಮಾಡ್ಕೊಳ್ಳೋಣ ಅಂತ ಹೇಳಿ ವೆಜಿಟೇಬಲ್ ಸಾಗುಗೆ ಅಂತ ಹೇಳಿಬಿಟ್ಟು ಇಲ್ಲಿ ತರಕಾರಿನೆಲ್ಲ ಹಚ್ಚಿಟ್ಕೋತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಕ್ಯಾರೆಟು ಬೀನ್ಸು ಹಾಗೆ ಒಂದು ಆಲೂಗೆಡ್ಡೆನ ಸಣ್ಣಗೆ ಹಚ್ಚಿಟ್ಕೋತಾ ಇದ್ದೀನಿ. ಜೊತೆಗೆ ಈರುಳ್ಳಿ ಮತ್ತು ಟೊಮೆಟೊ ಕೂಡ ಆ್ಯಡ್ ಮಾಡಬೇಕಾಗತ್ತೆ. ಇದಕ್ಕೆ ಹಚ್ಚಿರ್ತಕ್ಕಂಥ ತರಕಾರಿಗಳು ಕ್ಯಾರೆಟ್, ಬೀನ್ಸ್ ಹಾಗೆ ಪೊಟ್ಯಾಟೊ, ಅದ್ರ ಜೊತೆ ಸ್ವಲ್ಪ ಫ್ರೋಝನ್ ಬಟಾಣಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು 1 ವಿಷಲ್ ಬರೋಷ್ಟು ಕೂಗಿಸ್ಕೊಳ್ಳೋಣ. ಅದು ಪ್ರೆಷರ್ ಬಿಡೋ ಅಷ್ಟರೊಳಗಡೆ ವೆಜಿಟೇಬಲ್ಸ್ ಆಗೋಗಿ ಬೇಕಾಗಿರೋ ಮಸಾಲೆನ ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಮಿಕ್ಸಿ ಜಾರ್ಗೆ ಸ್ವಲ್ಪ ಕಾಯಿ ತುರಿ, ಕಡಲೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ, ಕರಿಬೇವು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಸೇರಿಸ್ಕೊಂಡು 1 ಪೀಸ್ ಚಕ್ಕೆ, 2 ಲವಂಗ, 1 ಗ್ರೀನ್ ಕಾರ್ಡಮಮ್ ಅಂದರೆ ಏಲಕ್ಕಿನ ಹಾಕ್ಕೊಂಡು ರುಬ್ಕೊಳ್ಳೋದಕ್ಕೆ ನೀರನ್ನ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಮಸಾಲೆ ರೆಡಿ ಆಗುತ್ತೆ. ನಂತರ ಇದಕ್ಕೆ ಒಂದು ಒಗ್ಗರಣೆ ಕೊಟ್ಕೊಬಿಟ್ರೆ ಈರುಳ್ಳಿ ಟೊಮೆಟೊ ಹಾಕ್ಕೊಂಡು ತರಕಾರಿ ಸಾಗು ಈಸಿಯಾಗಿ ರೆಡಿ ಆಗುತ್ತೆ. ಇಲ್ಲಿ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಸಾಸಿವೆ ಹಾಗೆ ಜೀರಿಗೆನ ಆ್ಯಡ್ ಮಾಡ್ಕೋಬೇಕು. ಅದಾದಮೇಲೆ ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿನ 1 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ಈರುಳ್ಳಿ ಬೆಂದಾದ ನಂತರ ಒಂದು ಟೊಮೆಟೊ ಸಣ್ಣಗೆ ಹಚ್ಚಿರ್ತಕ್ಕಂಥದ್ದು ಅದನ್ನು ಆ್ಯಡ್ ಮಾಡಿಕೊಂಡು ಟೊಮೆಟೊ ಬೆಂದಾದಮೇಲೆ ಏನು ಬೇಯಿಸಿಟ್ಕೊಂಡಿರ್ತೀವಿ ಆ ತರಕಾರಿನ ಹಾಕ್ಕೋಬೇಕು. ನಂತರ ಇದಕ್ಕೆ ರುಬ್ಬಿರೋ ಮಸಾಲೆನ ಹಾಕ್ಕೊಂಡು ಒಂದು ಕುದಿಸ್ಕೋಬೇಕಾಗತ್ತೆ. ಹಾಗೆ ಲಾಸ್ಟಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೋಬೇಕು. ಸೊ ಇಲ್ಲಿ ತರಕಾರಿ ಸಾಗು ರೆಡಿಯಾಗಿದೆ. ಇಲ್ಲಿ ಇಡ್ಲಿ ಬ್ಯಾಟರ್ ರೆಡಿ ಇದೆ. ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಸೋಡಾ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ನಂತರ ಇಡ್ಲಿ ಪ್ಲೇಟ್ಸ್ಗೆ ಆಯಿಲ್ನ ಗ್ರೀಸ್ ಮಾಡಿಕೊಂಡು ನೀವು ಇಡ್ಲಿ ಹಿಟ್ಟನ್ನ ಹಾಕ್ಕೊಂಡು ಒಂದು 20 ಮಿನಿಟ್ಸ್ ಇದನ್ನು ಸ್ಟೀಮ್ ಮಾಡಿಕೊಂಡ್ರೆ ಸಾಫ್ಟ್ ಆ್ಯಂಡ್ ಸ್ಪಾಂಜಿ ಆಗಿರೋ ರವೆ ಇಡ್ಲಿ ರೆಡಿ ಆಗುತ್ತೆ. ಇಲ್ಲಿ ಇಡ್ಲಿ ಬೇಯೋ ಅಷ್ಟರೊಳಗಡೆ ಸ್ವಲ್ಪ ಕಾಯಿ ಚಟ್ನಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಿಕ್ಸಿ ಜಾರ್ಗೆ ಕಾಯಿ ತುರಿನ ಹಾಕ್ಕೋತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಹುರ್ಗಡ್ಲೆ, ಸ್ವಲ್ಪ ಕರಿಬೇವು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹುರಿದಿರೋ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡಿಕೊಂಡ್ರೆ ಕಾಯಿ ಚಟ್ನಿ ರೆಡಿ ಆಗುತ್ತೆ. ನನ್ನ ತಮ್ಮನ ವೈಫ್ ಬಂದು ವೆಗನ್, ರವೆ ಇಡ್ಲಿಗೆ ಕರ್ಡ್ ಯೂಸ್ ಮಾಡಿರ್ತೀನಿ. ಸೊ ಅವಳಿಗೆ ಅಂತ ಇಲ್ಲಿ ಓಟ್ಸ್ ಆ್ಯಂಡ್ ಪಾಲಕ್ ಚಿಲ್ಲನ ಮಾಡಿಕೊಡ್ತಾ ಇದ್ದೀನಿ.
ಒಂದು 10 ಮಿನಿಟ್ಸ್ ಓಟ್ಸ್ನ ನೆನೆಸಿಟ್ಟಿದ್ದೆ. ಸೊ ಈಗ ಒಂದು ಬೌಲ್ಗೆ ನೆನೆಸಿರೋ ಓಟ್ಸ್, 1 ಸ್ಪೂನ್ ಕಡಲೆ ಹಿಟ್ಟು, ಸ್ವಲ್ಪ ಜೀರಿಗೆ, ಒಂದು ಸ್ಮಾಲ್ ಪೀಸ್ ಶುಂಠಿ, ಖಾರಕ್ಕೆ ಅಂತ ಒಂದು ಹಾಫ್ ಚಿಲ್ಲಿ, ಅದರ ಜೊತೆ ಒಂದು ಮುಷ್ಟಿಯಷ್ಟು ಪಾಲಕ್ನ ಆ್ಯಡ್ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ಗ್ರೈಂಡ್ ಮಾಡಿಕೊಂಡ್ರೆ ಬ್ಯಾಟರ್ ರೆಡಿ ಆಗುತ್ತೆ. ಹೆಂಚು ಕಾದ ನಂತರ ಸ್ವಲ್ಪ ಎಣ್ಣೆನ ಸೋರ್ಬಿಟ್ಟು ಈ ಬ್ಯಾಟರ್ ಏನಿದೆ ಅದನ್ನು ಹಾಕೋಬೇಕು. ಆ್ಯಕ್ಚುಲಿ ಇದು ಸ್ವಲ್ಪ ತಿಕ್ಕಾಗೇ ಇರ್ಬೋದು, ಲೈಟಾಗಿ ತಿನ್ನಾಯಿತು ಅನಿಸುತ್ತೆ. ಅದ್ರ ಮೇಲೆ ಗಾರ್ನಿಷಿಂಗ್ ಅಂತ ಹೇಳಿಬಿಟ್ಟು ಸ್ವಲ್ಪ ಕ್ಯಾರೆಟ್ ಹಾಗೆ ಬೀಟ್ರೂಟ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದು ಆಪ್ಷನಲ್, ನೀವು ಬೇಕಿದ್ರೆ ಹಾಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ತುಂಬ ಈಸಿಯಾಗಿ ವಿತಿನ್ 10 ಮಿನಿಟ್ಸಲ್ಲಿ ಪ್ರಿಪೇರ್ ಮಾಡ್ಕೊಳ್ಳೋಂಥ ರೆಸಿಪಿ ಇದು. ಆ್ಯಂಡ್ ಇದು ಬಂದು ಡಯಟ್ರಿ ಫುಡ್ ಕೂಡ. ಯಾರಾದರೂ ಡಯಟ್ ಮಾಡ್ತಾಯಿದ್ರೆ ಅವರು ಕೂಡ ಈ ರೆಸಿಪಿನ ಟ್ರೈ ಮಾಡ್ಬೋದು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಯಿತು, ನಂತರ ಟೀ ಕೂಡ ಆಯಿತು. ನಾನಿಲ್ಲಿ ನನ್ನ ತಮ್ಮ ಮತ್ತು ಅವನ ವೈಫ್ಗೆ ಅಂತ ಹೇಳಿಬಿಟ್ಟು ವಾಟರ್ಮೆಲನ್ ಜ್ಯೂಸ್ ಮಾಡಿಕೊಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಡೈಲಿ 3 to 4 ಟೈಮ್ಸ್ ಜ್ಯೂಸ್ ಮತ್ತು ಮಸಾಲೆ ಮಜ್ಜಿಗೆ ಅಂತ ಹೇಳಿಬಿಟ್ಟು ನಡೀತಾನೆ ಇರುತ್ತೆ. ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ಬೇಳೆ ಹುಳ್ಳಿಕಾಯಿ ಜೊತೆ ಸಬ್ಸಿಗೆ ಸೊಪ್ಪಾಗಿ ಬಸ್ಸಾರು ಮಾಡ್ಕೊಳ್ಳೋಣ ಅಂತ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ನನಗೆ ಈ ಹುಳ್ಳಿಕಾಯಿ ಬೇಳೆ ಹಾಕಿ ಮಾಡೋ ಬಸ್ಸಾರಿಗೆ ಸಾಂಬಾರು ಪೌಡ್ರ್ ಹಾಕಿ ಮಾಡೋ ಬಸ್ಸಾರಿಗಿಂತ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಮಾಡೋದು ತುಂಬಾ ಇಷ್ಟ. ಸೊ ಹೇಗೆ ಮಾಡೋದು ನೋಡೋಣ ಬನ್ನಿ. ಇಲ್ಲಿ ಒಂದು ಪಾತ್ರೆಗೆ ನೀರು ಕಾಯೋದಕ್ಕಿಟ್ಟಿದೆ. ನೀರು ಕಾದ ನಂತರ ಬೇಳೆನ ಹಾಕ್ಕೋಬೇಕು. ಬೇಳೆ ಅರ್ಧ ಬೆಂದಾದಮೇಲೆ ಹಚ್ಚಿರೋ ಹುಳ್ಳಿಕಾಯಿ ಜೊತೆಗೆ ಸಬ್ಸಿಗೆ ಸೊಪ್ಪನ್ನ ಹಾಕ್ಕೊಂಡು ಮೂರೂ ಚೆನ್ನಾಗಿ ಬೇಯಿಸ್ಕೋಬೇಕು. ನೀವು ಬೇಕಿದ್ರೆ ಪ್ರೆಷರ್ ಕುಕ್ ಮಾಡ್ಕೋಬೋದು, ಆದರೆ ನಾನಿಲ್ಲಿ ಡೈರೆಕ್ಟಾಗಿ ಹಾಗೆ ಬೇಯಿಸ್ಕೋತಾ ಇದ್ದೀನಿ. ಅದು ಆಪ್ಷನಲ್, ನಿಮಗೆ ಬಿಟ್ಟಿತ್ತು ಹೇಗೆ ಬೇಯಿಸ್ಕೋತೀರಾ ಅಂತ. ಬೇಳೆ ಹುಳ್ಳಿಕಾಯಿ ಬೆಂದಾದ್ಮೇಲೆ ನೀರನ್ನ ಬಸ್ತಿಟ್ಕೊಂಡು ಆ ಕಾಳಿಗೆ ಒಗ್ಗರಣೆ ಹಾಕ್ಕೋಬೇಕು. ಸೊ ನಾನಿಲ್ಲಿ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಜೊತೆಗೆ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಈರುಳ್ಳಿ ಬೆಂದಾದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಈ ಬೇಳೆ ಮತ್ತು ಹುಳ್ಳಿಕಾಯಿ ಸಬ್ಸಿಗೆ ಸೊಪ್ಪು ಏನು ತೆಗೆದಿಟ್ಕೊಂಡಿದ್ವಿ ಅದಕ್ಕೆ ಸ್ವಲ್ಪ ಕಾಯಿ ಮಿಕ್ಸ್ ಮಾಡಿಕೊಂಡು ಅದನ್ನು ಈ ಒಗ್ಗರಣೆಗೆ ಹಾಕ್ಕೋತಾ ಇದ್ದೀನಿ. ಸೊ ಬಸ್ಸಾರ್ದು ಪಲ್ಯ ರೆಡಿ ಇದೆ ಇಲ್ಲಿ. ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಇನ್ನು ಸ್ವಲ್ಪ ಉಪ್ಪು ಹಾಕ್ಕೋಬೋದು ಲಾಸ್ಟಲ್ಲಿ. ಬಸ್ಸಾರಿಗೆ ಖಾರ ರುಬ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನಿಲ್ಲಿ ಮಿಕ್ಸಿ ಜಾರ್ಗೆ ಸ್ವಲ್ಪ ಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ. ಜೊತೆಗೆ ಹುರಿದಿರೋ ಬೆಳ್ಳುಳ್ಳಿ ಹಾಗೆ ಜೀರಿಗೆ, ಹುರಿದಿಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ನಮ್ಮನೇಲಿ ಆ್ಯಕ್ಚುಲಿ ಇವತ್ತು ತುಂಬ ಜನ ಇದ್ದೀವಿ, ಅರೌಂಡ್ 14-15 ಮೆಂಬರ್ಸ್. ಸೊ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಮೆಣಸಿನ್ಕಾಯಿ. ಅದ್ರ ಜೊತೆ ಬೇಳೆಕಾಳು ಏನು ಬೇಯಿಸಿಟ್ಕೊಂಡಿದ್ವಿ ಸ್ವಲ್ಪ ಅದನ್ನು ತೆಗೆದಿಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ. ಹಾಗೆ ಮಸಾಲೆ ಪೌಡ್ರನ್ನ ಹಾಕೋತಾ ಇದ್ದೀನಿ. ಇಲ್ಲಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಖಾರ ರೆಡಿ ಇರುತ್ತೆ. ಇಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಬೇಳೆಕಾಳು ಕಟ್ಟು ಏನಿತ್ತು ಅದಕ್ಕೆ ರುಬ್ಬಿರೋ ಖಾರನ ಹಾಕ್ಕೋತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಹುಣಸೆ ಹುಳಿ ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಇದಕ್ಕೆ ಸಾಸಿವೆ, ಜೀರಿಗೆ ಹಾಗೆ ಒಣಮೆಣಸಿನ್ಕಾಯಿ, ಕರಿಬೇವಿನ ಒಂದು ಒಗ್ಗರಣೆ ಹಾಕ್ಕೊಬಿಟ್ರೆ ಬಸ್ಸಾರು ರೆಡಿ ಆಗುತ್ತೆ. ನೀವು ಖಾರದ ಪುಡಿ ಅಥವಾ ಸಾಂಬಾರು ಪುಡಿ ಅಂತ ಏನು ಹೇಳ್ತೀವಿ ಅದನ್ನಷ್ಟೇ ಹಾಕಿ ಬಸ್ಸಾರು ಮಾಡ್ಕೊತಿದ್ರೆ, ಈ ರೀತಿ ಹುರಿದಿರೋ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಒಂದ್ಸರಿ ಬಸ್ಸಾರು ಮಾಡಿ ನೋಡಿ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಊಟಕ್ಕೆ ಇನ್ನೂ ಟೈಮ್ ಇತ್ತು. ಇನ್ನು 2 ಡೇಸಲ್ಲಿ ನಮ್ಮ ಅಕ್ಕ ಬಾವ ಮನೆ ಗೃಹಪ್ರವೇಶ ಇದೆ. ಸೊ ಹೊಸ ಮನೆ ಹತ್ರ ಸ್ವಲ್ಪ ಏನೋ ಕೆಲಸ ಇದೆ ಅಂದರು. ಹಾಗಾಗಿ ನನ್ನ ತಮ್ಮ ಮತ್ತು ಅವನ ವೈಫ್ ಜೊತೆ ನಾನು ಹೊಸ ಮನೆ ಹತ್ರ ಹೋಗ್ತಾ ಇದ್ದೀನಿ. ಇಲ್ಲಿ ನಮ್ಮ ಅಪ್ಪಾಜಿ ಮನೆಗೆ ರಿಟರ್ನ್ ಆಗೋದಕ್ಕೇನೋ ಹೊರಟಿದ್ದಾರೆ. ಆ್ಯಕ್ಚುಲಿ ಕನ್ಸ್ಟ್ರಕ್ಷನ್ ಫುಲ್ ಇನ್ಚಾರ್ಜ್ ಅವರೇ ತೊಗೊಂಡಿರೋದು. ಗೊತ್ತಿಲ್ಲ ಈ ಮನೆ ಗೃಹಪ್ರವೇಶ ಆದಮೇಲೆ ಅವರು ಯಾವ ಥರ ಟೈಮ್ ಪಾಸ್ ಮಾಡ್ತಾರೆ ಅಂತ, ಬಿಕಾಸ್ ಅವ್ರಿಗೆ ಸುಮ್ಮನೆ ಕೂತು ಅಭ್ಯಾಸ ಇಲ್ಲ. ನಮ್ಮನೇಲಿ ಯೂಶ್ವಲಿ ಮಧ್ಯಾಹ್ನ ಊಟನ
1:30 to 2 o'clock ಒಳಗೆ ಫಿನಿಷ್ ಮಾಡ್ತೀವಿ. ಬಟ್ ಅಲ್ಲಿಂದ ರಿಟರ್ನ್ ಆಗೋಷ್ಟೊತ್ತಿಗೆ 3:30 ಆಗಿತ್ತು. ಅಮ್ಮನೇ ಮುದ್ದೆ ಮಾಡಿದರು. ಸೊ ಮನೆಗೆ ಬಂದು ಬಸ್ಸಾರು ಮುದ್ದೆ ಫುಲ್ ಬ್ಯಾಟಿಂಗ್ ಮಾಡಿದ್ವಿ ಎಲ್ಲರೂ. ಕೆಲಸ ಮಾಡ್ತಾ ಮಾಡ್ತಾ ಸಮಯ ಹೋಗಿದ್ದೇ ಗೊತ್ತಾಗಲಿಲ್ಲ. 4:45 ಆಗಿಬಿಟ್ಟಿತ್ತು. ನನ್ನ ಕಸಿನ್ ಶಟಲ್ ಬ್ಯಾಡ್ಮಿಂಟನ್ ಆಡೋಣ ಅಂತ ಹೇಳಿಬಿಟ್ಟು ಕೋರ್ಟ್ ಬುಕ್ ಮಾಡಿದ್ದ. ಸೊ ನಾನು ಹೋಗೋಣ ಅಂತ ಹೇಳಿಬಿಟ್ಟು ರೆಡಿಯಾಗಿದ್ದೆ. ಆದರೆ ನಾವು ಹೆಂಗಸರು ಗೊತ್ತಲ್ಲ, ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂದರೆ ಅಡುಗೆ ಮಾಡಿಟ್ಟಿದ್ದೀವ, ಡಿನ್ನರ್ ಎಲ್ಲ ಪ್ರಿಪೇರ್ ಮಾಡಿದ್ದೀವ ನೋಡಿಕೊಂಡೇ ಹೋಗೋದು. ಜನ ಜಾಸ್ತಿ ಇದ್ದೀವಿ. ಸೊ ರಿಟರ್ನ್ ಬಂದು ಪ್ರಿಪೇರ್ ಮಾಡೋಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ನೈಟ್ ಡಿನ್ನರ್ಗೆ ಚಪಾತಿ ಮತ್ತು ಗ್ರೇವಿ ಮಾಡೋದಕ್ಕೆ ಚಪಾತಿ ಹಿಟ್ಟು ಕಲಸಿರ್ತಾಯಿದ್ದೆ. ನನ್ನ ಹಸ್ಬೆಂಡ್ ಕರಿತಾನೆ ಇದ್ದರು, ಹೊರಡು ಬೇಗ, ಲೇಟ್ ಆಗಿದೆ ಆಲ್ರೆಡಿ ಅಂತ. ಆದರೆ ನನ್ನ ಕಿಚನ್ ಕೆಲಸ ಮುಗಿದೆ, ನಾನೆಲ್ಲೂ ಹೊರಗಡೆ ಹೋಗೋದಿಲ್ಲ. ಅದು ನನಗೆ ಅಭ್ಯಾಸ ಆಗಿಬಿಟ್ಟಿದೆ. ನಾವು ಹೊರಡೋ ಅಷ್ಟೊತ್ತಿಗೆ ಸಮಯ 5 o'clock ಆಗಿಬಿಟ್ಟಿತ್ತು. ನಾವು ಅಂದ್ಕೊಂಡ್ವಿ ನಮ್ಮ ಕಸಿನ್ಸ್ ಎಲ್ಲ ರೀಚ್ ಆಗಿಬಿಟ್ಟಿರ್ತಾರೆ, ಲೇಟಾಗಿ ಹೋಗ್ತಿದ್ದೀವಿ ಅಂತ. ನಾವಿಲ್ಲಿ ಬ್ಯಾಡ್ಮಿಂಟನ್ ಆಡೋದಕ್ಕೆ ಅಂತ ಹೇಳಿಬಿಟ್ಟು ತುಮಕೂರು ಬ್ಯಾಡ್ಮಿಂಟನ್ ಅಕಾಡೆಮಿಗೆ ಹೋಗಿದ್ದೆದು. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ನನ್ನ ಕಸಿನ್ಸ್ ಅಲ್ಲಿ ಇನ್ನೂ ಬಂದೇ ಇರಲಿಲ್ಲ ಅಂತ. ಹೀರೋಗಳ ಥರ ಎಂಟ್ರಿ ಕೊಟ್ಟರು. ಇನ್ನೊಬ್ಬ ಎಸ್ಕೇಪ್ ಆಗಿದ್ದ, ಅವನು ಯಾವಾಗಲೂ ಕೈ ಕೊಡ್ತಾನೆ ಇರ್ತಾನೆ. ನಾವು ಆ್ಯಕ್ಚುಲಿ ರೆಗ್ಯುಲರಾಗಿ ಆಟ ಆಡೋದಕ್ಕೆ ಅಂತೇನು ಹೊರಗಡೆ ಹೋಗಲ್ಲ. ಈ ರೀತಿ ಎಲ್ಲರೂ ಕಸಿನ್ಸ್ ಸೇರಿದಾಗ ಯಾವಾಗಲಾದರೂ ಅಪರೂಪಕ್ಕೆ ಹೊರಗಡೆ ಹೋಗಿ ಆಟ ಆಡ್ಕೊಂಡು ಬರ್ತೀವಿ. ಒಳ್ಳೆ ರಿಫ್ರೆಶ್ಮೆಂಟ್ ಸಿಕ್ತು ಆಟ ಆಡಿ. ಆ್ಯಕ್ಚುಲಿ ಇವತ್ತಿಗೆ ನನ್ನ ಹಸ್ಬೆಂಡ್ಗೆ ಸ್ಪೈನ್ ಸರ್ಜರಿ ಆಗಿ ಎಕ್ಸಾಕ್ಟ್ಲಿ 1 year ಆಯಿತು. ಅವ್ರು ಸಿವಿಯರ್ ಬ್ಯಾಕ್ ಪೇಯ್ನಿಂದ ಸಫರ್ ಮಾಡ್ತಾಯಿದ್ರು. ಈವನ್ ವೈಲ್ಡ್ ಲೈಫ್ ಫೋಟೋಗ್ರಫಿ ಕೂಡ ಸ್ಟಾಪ್ ಮಾಡಿದರು ಅದರಿಂದ. ಬಟ್ ಲಾಸ್ಟ್ 1 yearಯಿಂದ ಬ್ಯಾಕ್ ಪೇಯ್ನ್ ಕಂಪ್ಲೇಂಟ್ ಇಲ್ಲದೆ ಲೈಫ್ ಲೀಡ್ ಮಾಡ್ತಾಯಿದ್ದಾರೆ. ಸರ್ಜರಿ ಟೈಮಲ್ಲಿ ಹೆಲ್ಪ್ ಮಾಡಿದ ಎಲ್ಲರೂ ನಾನು ನೆನಪಿಸ್ಕೋತೀನಿ ಈ ಟೈಮ್ನಲ್ಲಿ. ಹಾಗೆ ಕೆಲವೊಂದಷ್ಟು ಜನ ಅಷ್ಟು ಮೇಜರ್ ಸರ್ಜರಿ ಆಗಿದ್ರು ವಿಸಿಟ್ ಮಾಡಬೇಕು ಅಂತ ಕೂಡ ಅಂದ್ಕೊಂಡಿಲ್ಲ. ನಾನು ಕಲ್ತಿದ್ದ ಪಾಠ ಇಷ್ಟೇ, ಎಲ್ಲರಿಂದನೂ ಎಕ್ಸ್ಪೆಕ್ಟೇಷನ್ ಅನ್ನೋದನ್ನು ಇಟ್ಕೋಬಾರ್ದು. ನಮ್ಮ ಹ್ಯಾಪಿ ಮೂಮೆಂಟ್ಸ್ನ ಮಾತ್ರ ಫ್ರೆಂಡ್ಸ್, ರಿಲೇಟಿವ್ಸ್, ಫ್ಯಾಮಿಲಿ ಮೆಂಬರ್ಸ್ ಎಲ್ಲರ ಜೊತೆ ಶೇರ್ ಮಾಡ್ಕೋಬೇಕು. ಆದರೆ ನಮ್ಮ ದುಃಖನ ಅಲ್ಲ. ಆಟ ಮುಗಿಸ್ಕೊಂಡು ಮನೆಗೆ ರಿಟರ್ನ್ ಹೋಗ್ತಾ ಮಾವಿನ ಹಣ್ಣು ನೋಡಿದೆ. ಸೊ ತೊಗೊಳ್ದೆ ಹೋಗೋದಕ್ಕೆ ಮನಸ್ಸಾಗಲಿಲ್ಲ. ನನಗೊಂಥರ ಈ ಚಿಕ್ಕ ಮಕ್ಕಳು ಟಾಯ್ಸ್ ಬೇಕು ಅಂತ ಕೇಳ್ತಾರಲ್ಲ, ಆ ಥರ ಫ್ರೆಶ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ನೋಡಿದ್ರೆ ಮನೇಲಿ ಎಷ್ಟೇ ಇದ್ದರೂ ಮತ್ತೆ ಬೇಕು ಬೇಕು ಅಂತ ಅನಿಸುತ್ತೆ. ನಾನಿಲ್ಲಿ ನೈಟ್ ಡಿನ್ನರ್ಗೆ ಚಪಾತಿಗೆ ಸೈಡ್ ಡಿಶ್ಗೆ ಅಂತ ಹೇಳಿಬಿಟ್ಟು ಮೇಥಿ ಮಲೈ ಮಟರ್ ಮಾಡ್ಕೊಳ್ಳೋಣ ಅಂತ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಇದರ ರೆಸಿಪಿನ ನೆಕ್ಸ್ಟ್ ವಿಡಿಯೋಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾರಿಗಾದರೂ ರೆಸಿಪಿ ಬೇಕು ಅಂದರೆ ನನ್ನ ನೆಕ್ಸ್ಟ್ ವಿಡಿಯೋನ ಮಿಸ್ ಮಾಡದೆ ನೋಡಿ. ಈಸಿಯಾಗಿ ಕ್ವಿಕ್ಕಾಗಿ ಮನೆಯಲ್ಲೇ ನೀವು ಈ ಗ್ರೇವಿನ ಪ್ರಿಪೇರ್ ಮಾಡ್ಕೋಬೋದು. ಮೇಥಿ ಮಲೈ ಮಟರ್ ಏನೋ ರೆಡಿ ಆಯಿತು. ಆದರೆ ನನ್ನ ಬಾವ ಬ್ಯಾಕ್ ಯಾರ್ಡಲ್ಲಿ ಚೆರಿ ಟೊಮೆಟೊಸ್ ನೋಡಿ ನನಗೆ ಟ್ಯಾಂಜಿ ಟೊಮೆಟೊ ಗೊಜ್ಜು ಮಾಡಿಕೊಡು ಅಂತ ಕೇಳಿದ್ರು. ಸೊ ನಾನಿಲ್ಲಿ ಟೊಮೆಟೊ ಗೊಜ್ಜು ಮಾಡ್ತಾಯಿದ್ದೀನಿ. ಇದು ಪ್ರಿಪೇರ್ ಮಾಡೋದು ತುಂಬಾ ಈಸಿ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಬೆಂದ ನಂತರ ಚೆರಿ ಟೊಮೆಟೊಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನನ್ನ ಬಾವ ಚೆರಿ ಟೊಮೆಟೊಸ್ ಎಲ್ಲ ಹಾಗೇ ಇರಲಿ ಅಂತ ಹೇಳಿದ್ರು. ಸೊ ನಾನು ಡೈರೆಕ್ಟಾಗಿ ಹಾಗೆ ಹಾಕ್ಕೋತಾ ಇದ್ದೀನಿ, ಹಚ್ಚಿಲ್ಲ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೇಕು. ನಂತರ ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಹಾಗೆ ಖಾರಕ್ಕೆ ಅಂತ ಹೇಳಿಬಿಟ್ಟು ಅಚ್ಚ ಖಾರದ ಪುಡಿ ಹಾಕೋತಾ ಇದ್ದೀನಿ. ಸ್ವಲ್ಪ ನೀರು ಸೇರಿಸ್ಕೊಂಡು ಇದಕ್ಕೆ ಕಾಯಿ ತುರಿ ಹಾಕ್ಕೊಂಡು ಇದನ್ನು ಕುದಿಯೋದಕ್ಕೆ ಬಿಡಬೇಕು. ಸೊ ನೀವು ನೋಡ್ಬೋದು ಟೊಮೆಟೊಸ್ ಎಲ್ಲ ಚೆನ್ನಾಗಿ ಬೆಂದಿದೆ ಹಾಗೆ ಹಾಕಿದ್ರು ಕೂಡ. ಇಲ್ಲಿ ಹುಳಿ ಟೊಮೆಟೊ ಗೊಜ್ಜು ಕೂಡ ರೆಡಿಯಾಗಿದೆ. ಯಾರ್ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.